ಹಾಯ್ ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮ ಅಂತ ಅನ್ಕೊತಾ ಇದ್ದೀನಿ. ನಾನು ನಿಮ್ಮ ರಕ್ಷತ್ ಭಾಸ್ಕರ್ ದೇವಾಡಿಗ. ಯು ಆರ್ ವಾಚಿಂಗ್ ಲೈಫ್ ಅನ್ಸ್ಕ್ರಿಪ್ಟೆಡ್. ಸೊ ಏನಿದು ಹೊಸ ವಿಡಿಯೋ ಯಾವುದ್ರ ಬಗ್ಗೆ? ನಾನು ಈ ವಿಡಿಯೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗೆ ಹೇಳಿದ್ದೆ. ಸೊ ಬುಕ್ಸ್ ಬಗ್ಗೆನೂ ರಿವ್ಯೂ ತರ್ತೀನಿ. ನಾನು ಓದಿರುವಂಥ ಲಿಮಿಟೆಡ್ ಬುಕ್ಸಲ್ಲಿ ನಾನು ಕಂಪ್ಲೀಟ್ ಮಾಡಿರುವಂಥ ಬುಕ್ಸ್ ಬಗ್ಗೆ ನಾನು ನಿಮಗೆ ರಿವ್ಯೂಸ್ ತರ್ತೀನಿ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ಅಬೌಟ್ ದಟ್ ವಿಡಿಯೋ. ಸೊ ಬುಕ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ್ದಾವ್ದು ಬುಕ್ಸ್ ಓದ್ತೀನಿ ಅದನ್ನೆಲ್ಲ ಈ ಸೀರೀಸಲ್ಲಿ ರಿವ್ಯೂ ಮಾಡೋಣ ಅಂತ. ಆ ಸೀರೀಸ್ಗೆ ಒಂದು ನೇಮ್ ಬೇಕು. ಸೊ ತುಂಬ ಯೋಚನೆ ಮಾಡಿ ಆಮೇಲೆ ಬಂದಿದ್ದು ಯುವರ್ಸ್ ಟ್ರೂಲಿ ಪೇಜ್ ಟರ್ನರ್ ಅಂತ. ಸೊ ನಾನು ಓದೋದಕ್ಕಿಂತ ಜಾಸ್ತಿ ಪೇಜ್ ಟರ್ನ್ ಮಾಡೋದ್ರಲ್ಲೇ ಎಕ್ಸ್ಪರ್ಟ್. ಸೊ ಅಂದರೆ ಅದರಲ್ಲಿ ಬೇಕಾಗುವಂಥ ಇನ್ಫಾರ್ಮೇಷನ್ನ ತೊಗೊಂಡು ಸೊ ಕ್ಯಾಶುವಲಿ ಓದೋದು ಜಾಸ್ತಿ. ನಮ್ ನಾಟ್ ಎ ಬುಕ್ ವಾಮ್, ನಾನು ತುಂಬ ಬುಕ್ಸ್ ಎಲ್ಲ ಕುತ್ಕೊಂಡು ಓದೋ ಅಂಥದ್ದಿಲ್ಲ. ಸೊ ಬಟ್ ಲಿಮಿಟೆಡ್ ನಾನೇನು ಕಲ್ತಿದ್ದೀನಿ ಅದ್ರ ರಿಲೇಟೆಡ್ ನೇಮ್ ಇರಬೇಕು ಅಂತ ಅಂದ್ಕೊಂಡು ಯುವರ್ಸ್ ಟ್ರೂಲಿ ಎ ಪೇಜ್ ಟರ್ನರ್ ಅಂತ ಈ ಸೀರೀಸ್ದು ನೇಮ್ ಇಡೋಣ. ಸೊ ಇವತ್ತು ನನ್ನ ಕೈಯಲ್ಲಿ ಒಂದು ಬುಕ್ ಇದೆ, ತುಂಬ ಇಂಟ್ರೆಸ್ಟಿಂಗ್ ಬುಕ್, ಓಕೆನಾ. ಸೊ ನನ್ನಂಥ ಇಂಟ್ರೋವರ್ಟ್ ಸೊಸೈಟಿ ಬಗ್ಗೆ ಹೆದರ್ಕೊಳ್ಳೋನ್ನ ಇಷ್ಟು ಧೈರ್ಯವಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದ್ರ ಮುಂದೆ ಕುತ್ಕೊಂಡು ಮಾತಾಡುವಂಥ ಮಾಡಿದ್ದು ದಿಸ್ ಬುಕ್. ಓಕೆ, ದಿಸ್ ಇಸ್ ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಬೈ ಜೆಫ್ ಕಿಲ್ಲರ್. ಸೊ ಈ ಬುಕ್ ನನಗೆ ಬುಕ್ಸ್ ಓದೋ ಅಭ್ಯಾಸ ಇರಲಿಲ್ಲ ಮೊದಲಿಂದಾನು. ತುಂಬ ರೇರ್ ನಾನು ಬುಕ್ಸ್ ಎಲ್ಲ ಓದ್ತಾ ಇದ್ದಿದ್ದು. ಕಾಲೇಜ್ ಟೈಮಿಂದನೂ ಬುಕ್ಸ್ನ ಹಿಂಗೆ ಅಂದ್ಕೊಂಡೆ ಎಕ್ಸಾಮ್ ಪಾಸ್ ಮಾಡ್ತಾ ಇದ್ದವನು. ಸೊ ಬುಕ್ಸ್ ಹ್ಯಾಬಿಟ್ ಇರಲಿಲ್ಲ. ಸೊ ಅದು ಒಂದು ಸ್ಪಾರ್ಕ್ ಬೇಕು ಅಂತ ಹೇಳ್ತಾರಲ್ಲ, ಏನೇ ಒಂದು ಹೊಸ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕನ್ನೋ ಒಂದು ಸ್ಪಾರ್ಕ್ ಇರಬೇಕು ಅಂತ. ಸೊ ಆ ಸ್ಪಾರ್ಕ್ ಥರ ನನಗೊಂದು ಫ್ರೆಂಡ್ ಸಿಕ್ಕಿದ್ಲು. ಸೊ ಶೀ ರೆಫರ್ಡ್ ಮೀ ಟು ರೀಡಿಂಗ್ ಬುಕ್ಸ್. ಸೊ ನಾನು ಬುಕ್ಸ್ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಡಿಫ್ರೆನ್ಸ್ ನನ್ನ ಲೈಫಲ್ಲಿ ಏನು ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ಟಾಪ್ ಮಾಡಲೇ ಇಲ್ಲ. ಸೊ ಅದನ್ನು ನಾನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಇಂಟ್ರೆಸ್ಟಿಂಗ್ ಬುಕ್ಸ್ ಇರುತ್ತೆ. ಸೊ ಒಂದಾದ್ಮೇಲೆ ಒಂದು ಅನ್ನೋ ಥರ ಬುಕ್ಸ್ ಎವ್ರಿ ಡೇ 2 to 3 pages ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದರಲ್ಲಿ ಈ ಬುಕ್ ಒಂದು ತುಂಬ ಇಂಟ್ರೆಸ್ಟಿಂಗ್ ಬುಕ್, ಓಕೆನಾ. ಸೊ ಇದರಲ್ಲಿ ಆ ಆ್ಯಟಿಟ್ಯೂಡ್, ಆ ಸ್ಪಾರ್ಕ್ ಏನು ಬೇಕಿತ್ತು ನನಗೆ ಒಬ್ಬರ ಹತ್ರ ಮಾತಾಡೋಕ್ಕೆ, ಕಮ್ಯುನಿಕೇಷನ್ ಸ್ಕಿಲ್ಗಿಂತ ಜಾಸ್ತಿ ದಟ್ ಫಿಯರ್ ಆಫ್ ರಿಜೆಕ್ಷನ್ಸ್. ನಾವು ಅವರು ಹೆದರ್ಕೊತೀವಿ, ಅವ್ರು ನಮ್ಮನ್ನ ಎಲ್ಲಿ ರಿಜೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರು ಎಲ್ಲಿ ನಮ್ಮನ್ನ ಇಗ್ನೋರ್ ಮಾಡ್ತಾರೆ, ಅವ್ರು ನಮ್ಮ ವರ್ಡ್ಸ್ ಎಲ್ಲ ಹಾರ್ಟ್ ಆಗುತ್ತೆ, ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೆಲ್ಲನೂ ನನ್ನಲ್ಲಿ ಕಮ್ಮಿ ಆಗಿದೆ, ಅಟ್ಲೀಸ್ಟ್ 20% ಆದರೂ ಕಮ್ಮಿ ಆಗಿದೆ ಅಂದರೆ ದಿಸ್ ಇಸ್ ಬುಕ್. ಓಕೆ, ನಾನು ಈ ಬುಕ್ಕಲ್ಲಿ ನಾನು ಫುಲ್ ಎಲ್ಲ ಒಂದೊಂದು ಚಾಪ್ಟರು 12 ಚಾಪ್ಟರ್ಸ್ ಇದೆ, 12 ಲೆಸನ್ಸ್ ಇದೆ. ಸೊ ಆ 12 ಲೆಸನ್ಸು ಐ ಡೋಂಟ್ ಎಕ್ಸ್ಪ್ಲೇನ್, ನಾನು ಏನೇನಿದೆ ಅಂತ ಹೇಳೋಕ್ಕೋಗಲ್ಲ. ಗ್ರಾಸ್ ಆಗಿ ಏನೇನು ಚಾಪ್ಟರ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಅದ್ರ ರಿಲೇಟೆಡ್ ಒಂದೊಂದು ಲೈನ್ ಹೇಳ್ತೀನಿ, ನನಗೆ ಏನದು ಇಂಪ್ರೆಸ್ ಆಗಿತ್ತು, ನಾನು ಏನಕ್ಕೆ ಈ ಬುಕ್ಸ್ನ ಚೂಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಆ್ಯಂಡ್ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಇವಾಗ ಸಬ್ಸ್ಕ್ರೈಬ್ ಆಗಿ ನಾನು ಸಪೋರ್ಟ್ ಮಾಡಿದ್ರೆ that will be energy for me to do more videos. So I want you to subscribe to this channel. ಏನಾರು ಆಗಲಿ ಯೋಚನೆ ಮಾಡಬೇಡಿ, ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ವೀಡಿಯೋಸ್ ತರ್ತೀನಿ, ದಟ್ಸ್ ಮೈ ಗ್ಯಾರಂಟಿ. ಆ್ಯಂಡ್ ಇದರಲ್ಲಿ 12 ಲೆಸನ್ಸ್ ಇದೆ. 12 ಲೆಸನ್ಸ್ನ ಒಂದೊಂದು ನಿಮಗೆ ಲೆಸನ್ ನೇಮ್ ಕೇಳಿದ ತಕ್ಷಣ ವಾಟ್ ಅಬೌಟ್ ಅದರೊಳಗಡೆ ಏನಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಈ ಬುಕ್ನ ಓದಿನೇ ನೀವು ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ನಾನು ಫುಲ್ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಹೇಳಿದ್ರೆ ಅದು ಕೇಳೋದಕ್ಕಿಂತ ಇದು ಆ ಥರ ಕೇಳೋ ಥರ ಇದ್ದರೆ ತುಂಬ ಆಡಿಯೋ ಬುಕ್ಸ್ ಇದೆ, ಆ ಬುಕ್ಸ್ನ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಐ ಆಮ್ ಗೋನ್ ಟು ಟೆಲ್ ಯು ಸಿಂಪಲ್ ಆಗಿ ಒಂದೊಂದು ಚಾಪ್ಟರಲ್ಲಿ ಏನೇನು ಇಂಪಾರ್ಟೆಂಟ್ ಕೀಸ್ ಇದೆ, ಏನಕ್ಕೆ ನೀವು ಆ ಚಾಪ್ಟರ್ನ ಓದಬೇಕು ಅಂತ ಇದೆ. ಯುವರ್ ಆ್ಯಟಿಟ್ಯೂಡ್ ಈಸ್ ಯುವರ್ ವಿಂಡೋ ಟು ದಿ ವರ್ಲ್ಡ್. ಸೊ ನಾವು ಜಗತ್ತಿಗೆ ಏನು ತೋರಿಸ್ತೀವೋ ಅದು ಜಗತ್ತು ನಮ್ಮಲ್ಲಿ ನೋಡುತ್ತೆ. ಸೊ ನಮಗೆ ಭಯ ಇದೆ, ನರ್ವಸ್ನೆಸ್ ಇದೆ, ಸೊ ಜಗತ್ತು ನಮ್ಮಲ್ಲಿ ಅದನ್ನು ನೋಡ್ತಾ ಹೋಗುತ್ತೆ. ಸೊ ಜಗತ್ತು ನಮ್ಮನ್ನು ಕಾನ್ಫಿಡೆಂಟ್ ಪರ್ಸನ್ ಅಂತ ಯಾವತ್ತೂ ಟ್ರೀಟೇ ಮಾಡಲ್ಲ. ಸೊ ವಿ ನೀಡ್ ಟು ಶೋ ದೆಮ್ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ. ವಾಟ್ ಎವರ್ ದಿ ಫ್ಯಾಕ್ಟರ್ ಈಸ್, ಏನೇ ಇರಲಿ, ಏನೇ ಒಂದು ಫ್ಯಾಕ್ಟರ್ ಇದ್ರು ಆ ಫ್ಯಾಕ್ಟರ್ ಸುತ್ತ ನಮಗೆ ಭಯ ಇಲ್ಲ. ಐ ಕ್ಯಾನ್ ಡೂ, ಐ ಕ್ಯಾನ್ ಲಿಟ್ರಲಿ ಗೋ ಆ್ಯಂಡ್ ಫಾರ್ ದಟ್. ಸೊ ಆ ಥರ ಆ್ಯಟಿಟ್ಯೂಡ್ ಇದೆ ಅಂತ ನಾವು ಜನಕ್ಕೆ ತೋರಿಸ್ತಾ ಮಾಡ್ತಾರೆ. ಅವರು ನಮ್ಮನ್ನು ಆ ರೀತಿ ವಿಜುವಲೈಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ್ಯಂಡ್ ಆ ಕಾನ್ಫಿಡೆನ್ಸ್ ಅವ್ರಿಗೆ ಬರೋಕ್ಕಿಂತ ಮುಂಚೆ ನಮಗೆ ನಮ್ಮ ಸೆಲ್ಫಲ್ಲಿ ನಮಗೆ ಬಂದಿರಬೇಕು ಅಂತ. ಸೊ ಈ ಚಾಪ್ಟರ್ಲಿ ಆ ಚಿಕ್ಕ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈ ಬುಕ್ಕು ತುಂಬ ಇಂಟ್ರೆಸ್ಟಿಂಗ್ ಏನಕ್ಕೆ ಅಂದರೆ ಅವರು ಲೈಫ್ ಸ್ಟೋರೀಸ್ನೂ ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅವ್ರ ಫ್ರೆಂಡ್ಸು ಹೇಗೆ ಅದನ್ನು ಅಚೀವ್ ಮಾಡಿದ್ರು, ಅವ್ರ ಫ್ರೆಂಡ್ಸ್ ಅದನ್ನು ಹೇಗೆ ಚಿಕ್ಕ ಡ್ರೀಮ್ನ ಹೇಗೆ ದೊಡ್ಡದಾಗಿ ಕನ್ವರ್ಟ್ ಮಾಡಿದ್ರು, ಅದು ತುಂಬ ಲೈವ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಈ ಬುಕ್ನ ನಾನು ರೆಫರ್ ಮಾಡ್ತಾ ಇರೋದು. ಆ್ಯಂಡ್ ಸೆಕೆಂಡ್ ಲೆಸನ್, ಯುವರ್ ಎ ಹ್ಯೂಮನ್ ಮ್ಯಾಗ್ನೆಟ್. ಲೈಫಲ್ಲಿ 2 ಚೀಸ್ ಇಂಪಾರ್ಟೆಂಟ್. ಒಂದು ಮನಿ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕನೆಕ್ಷನ್ಸ್. ನೀವು ಪೀಪಲ್
ನಿಮ್ಮ ಸರೌಂಡಿಂಗ್ ಪೀಪಲ್ ಜೊತೆ ಎಷ್ಟು ಕನೆಕ್ಟ್ ಆಗಿರ್ತೀರೋ ಅದು ನಿಮಗೆ ತುಂಬ ದೊಡ್ಡ ಬೆನಿಫಿಟ್. ಸೊ ನೀವು ಯೋಚನೆ ಮಾಡ್ಬೋದು, ತುಂಬ ಪೊಲಿಟಿಕ್ಸ್ ಹಿಂದೆಗಡೆ ಏನಕ್ಕೆ ಅಷ್ಟೊಂದು ಜನ ಆಯಿತು, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ ಪೊಲಿಟಿಕಲ್ ಕನೆಕ್ಷನ್ಸ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದುಡ್ಡು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಹಾಗೆ ನೀವು ಜನದ ಜೊತೆ ಕನೆಕ್ಷನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಆ ಕನೆಕ್ಷನ್ಸ್ನ ಬೆಳೆಸ್ಕೊಳ್ಳೋದು ಹೇಗೆ? ಸೊ ಲೆಸನ್ ನಂಬರ್ 2 ಅಲ್ಲಿ ಹ್ಯೂಮನ್ ಮ್ಯಾಗ್ನೆಟ್ ಆಗಿ ಹೇಗೆ ಇರೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಲೆಸನ್ ನಂಬರ್ 2ನ ನೀವು ವಿತೌಟ್ ಮಿಸ್ ಓದಬೇಕಾಗುತ್ತೆ. ಆ್ಯಂಡ್ ಥರ್ಡ್, ಪಿಕ್ಚರ್ ಯುವರ್ ವೇ ಟು ಸಕ್ಸಸ್. ಮ್ಯಾನಿಫೆಸ್ಟೇಷನ್, ವಿಜುವಲೈಸೇಷನ್ ಅದಂತೆಲ್ಲ ಕಾನ್ಸೆಪ್ಟ್ ಇರೋದು ತುಂಬ ರಿಯಲ್ ಅನಿಸುತ್ತೆ. ಸೊ ವೆನ್ ಐ ಸ್ಟಾರ್ಟೆಡ್ ಟು ವಿಜುವಲೈಸ್, ನನ್ನ ಹತ್ರ ಹಳೇದೊಂದು ಬುಕ್ ಇದೆ. ಆ ಬುಕ್ಕಲ್ಲಿ ನಾನು PU ಇದ್ದಾಗ ನನಗೆ ಏನೇನು ಬೇಕು ಅಂತ ಬರೆದಿಟ್ಟಿದ್ದೆ. ಐ ಹ್ಯಾವ್ ಸೋ ಮಚ್ ಸ್ಮಾಲ್ ಥಾಟ್ಸ್ನ ನನಗೆ ಇಂಥ ಚಿಕ್ಕ ಚಿಕ್ಕ ಫಾಸ್ಟಾಗಿ ವಾಚ್ ಬೇಕು ಅಂತ ಬರೆದಿಟ್ಟಿದ್ದೆ. ಐ ಡೋಂಟ್ ನೋ ವೈ ನನ್ನ ಲೈಫಲ್ಲಿ ನಾನು ದೊಡ್ಡದಾಗಿ ಅಚೀವ್ ಮಾಡ್ತೀನಿ ಅಂತಲೇ ನಾನು ವಿಜುವಲೈಸೇಷನ್ ಮಾಡಿಲ್ಲ. ಸೊ ಐ ವಿಜುವಲೈಸ್ ಎವ್ರಿ ಸ್ಮಾಲ್ ಥಿಂಗ್ ಆ್ಯಂಡ್ ಐ ಸಕ್ಸೀಡ್ ಎವ್ರಿಥಿಂಗ್. ಐ ಡೋಂಟ್ ಟೆಲ್ ಯು ದಟ್ ಇಸ್ ಸಕ್ಸಸ್, ಬಟ್ ಅದನ್ನು ಐ ಅಚೀವ್ ದಟ್. ನಾನು ಆವಾಗಲೇ ತುಂಬ ದೊಡ್ಡದಾಗಿ ವಿಜುವಲೈಸೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಮೇ ಬಿ ಅದು ಇವಾಗ ರಿಫ್ಲೆಕ್ಟ್ ಆಗ್ತಾ ಇತ್ತೇನೋ. ಸೊ ನೌ ಐ ಸ್ಟಾರ್ಟೆಡ್ ಟು ಮ್ಯಾನಿಫೆಸ್ಟೇಷನ್. ನನಗೆ ಏನೇನು ಬೇಕು ನನ್ನ ಲೈಫಲ್ಲಿ ಅದನ್ನೆಲ್ಲ ನಾನು ಇವಾಗ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವಿಜುವಲೈಸೇಷನ್ ಹೇಗೆ ಮಾಡೋದು, ಏನನ್ನ ಟಾರ್ಗೆಟ್ ಇಟ್ಕೋಬೇಕು. ಆ್ಯಂಡ್ ಇದರಲ್ಲಿ ಒಂದು ಚೆಕ್ದು ಎಕ್ಸಾಂಪಲ್ ಕೊಡ್ತಾರೆ, ಓಕೆನಾ? ಸೊ ಫ್ಯೂಚರ್ 10 ಇಯರ್ ಫ್ಯೂಚರ್ಗೆ ಒಂದು ಚೆಕ್ ಬರೆದಿಡಿ ಅಂತ ಹೇಳ್ತಾರೆ. ಆ ಚೆಕ್ ಬರೆದಿಟ್ಟು ನೀವು ಮುಂದೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾನು ಕೂಡ ಬುಕ್ ಮಾರ್ಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿಂದ 10 ಇಯರ್ಸ್ಗೆ ನಾನು 10 crore ಒಂದು ಚೆಕ್ ಬರೆದಿಟ್ಟಿದ್ದೀನಿ. ಸೊ ಐ ವಾಂಟ್ ಟು ಕ್ರಾಸ್ ದ 10 crore ನಾನು ಅಚೀವ್ ಮಾಡಲೇಬೇಕು 10 ಇಯರ್ಸಲ್ಲಿ ಅಟ್ ಎನಿ ಕಾಸ್ಟ್. ಸೊ ಒಂದು ಟಾರ್ಗೆಟ್ನ ಸೆಟ್ ಮಾಡೋದು ಹೇಗೆ? ಸೊ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಗೋ ಆ್ಯಂಡ್ ಚೆಕ್ ದಟ್ ಔಟ್. ಆ್ಯಂಡ್ ಫೋರ್ತ್ ಲೆಸನ್, ಮೇಕ್ ಎ ಕಮಿಟ್ಮೆಂಟ್ ಆ್ಯಂಡ್ ಯು ವಿಲ್ ಮೂವ್ ಎ ಮೌಂಟೇನ್. ಸೊ ಆ ಡೆಡಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಪಾಯಿಂಟಲ್ಲಿ ಹೇಳ್ತಾರೆ. ಸೊ ನೀವು ಒಂದು ಕಮಿಟ್ಮೆಂಟ್ ಮಾಡಿದ್ರೆ ಒಂದು ಬೆಟ್ಟನ ಕೂಡ ಜರುಗಿಸುವಷ್ಟು ಶಕ್ತಿ ಇರುತ್ತೆ ಅಂತ. ಸೊ ಅದಕ್ಕೆ ಬೇಕಾಗುವಂಥ ಡಿಟರ್ಮಿನೇಷನ್. ಸೊ ಈ ರೀಸೆಂಟ್ಲಿ ಒಂದು ಲವ್ ಸ್ಟೋರಿ ನೋಡಿದೆ, ಯಾವುದೋ ಹಸ್ಬೆಂಡ್ ಅವ್ರ ವೈಫು ನೀರು ತರುವಾಗ ಬೆಟ್ಟದಿಂದ ಜಾರಿ ಬಿದ್ದ ಅಂತ. ಆ ಬೆಟ್ಟನೇ ಅವನು ಇಲ್ಲ ಅನ್ನೋ ಥರ ಮಾಡ್ತೀನಿ ಅಂತ ಹೋಗಿದ್ದಾನೆ. ಆ ಬೆಟ್ಟನೇ ಕಲ್ಲು ಹೊಡೆದು ಬೆಟ್ಟನೇ ಇಲ್ಲದೆ ಇರೋ ಥರ ಮಾಡ್ತೀನಿ ಅಂತ ಹೋಗಿ. ಆ್ಯಂಡ್ ಇಟ್ ಟೇಕ್ಸ್ 20 years 30 years ಅವ್ನು, ಬಟ್ ಆ ಡೆಡಿಕೇಶನ್ ಇರುತ್ತಲ್ಲ. ಸೊ ಆ ಡೆಡಿಕೇಶನಿಂದ ಇವಾಗ ಆ ಬೆಟ್ಟನೇ ಇಲ್ಲ, ಆ ಬೆಟ್ಟದ ಮಧ್ಯೆ ಒಂದು ದಾರಿ ಆಗಿದೆ. ಸೊ ಅದು ನೋಡಿ ಇನ್ಸ್ಪಿರೇಷನ್ ಅನಿಸ್ತು. ಒಬ್ರನ್ನ ನಾನು ನಿಜವಾಗ್ಲೂ ಎಷ್ಟು ಇಷ್ಟಪಟ್ಟರೆ ಸೊ ಅವ್ರಿಗೋಸ್ಕರ ಏನೇನೆಲ್ಲ ಮಾಡ್ತೀವಿ ನಾವು. ಸೊ ಬೆಟ್ಟ ಕೂಡ ಒಂದು ಚಿಕ್ಕ ಕೆಲಸ. ಸೊ ಆ ಡಿಟರ್ಮಿನೇಷನ್ ಇರಬೇಕು ಲೈಫಲ್ಲಿ ಅಂತ ಹೇಳ್ತಾರೆ. ಸೊ ಲೆಸನ್ ನಂಬರ್ 5, ಟರ್ನ್ ಯುವರ್ ಪ್ರಾಬ್ಲಮ್ಸ್ ಇಂಟು ಆಪರ್ಚುನಿಟೀಸ್. ನಾವು ಯಾವಾಗಲೂ ಪ್ರಾಬ್ಲಮ್ಸ್ ಬಂದಾಗ ಅದರಿಂದ ತುಂಬ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಸೊ ಎಸ್ಕೇಪ್ ಆಗೋಕ್ಕಿಂತ ನಾವು ಅದರೊಳಗಡೆನೇ ಇಳಿದ್ಬಿಟ್ಟು ಅದರಲ್ಲಿ ಏನಾದ್ರು ಆಪರ್ಚುನಿಟೀಸ್ ಇದೆಯಾ. ನೀವು ಎವ್ರಿ ಪ್ರಾಬ್ಲಮ್ಗೂ ಅಲ್ಲೊಂದು ಆಪರ್ಚುನಿಟಿ ಇರುತ್ತೆ. ಸೊ ನಮಗೆ ಸುಮ್ಮನೆ ಪ್ರಾಬ್ಲಮ್ಸ್ ಕೊಡಲ್ಲ, ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ, ನಮ್ಮನ್ನ ಸ್ಟ್ರೆಂತ್ ಇಂಪ್ರೂವ್ ಮಾಡೋಕ್ಕೆ, ನಮ್ಮನ್ನ ಹಾರ್ಡ್ ಟೈಮಲ್ಲಿ ನಮ್ಮ ಫೋಕಸ್ನ ಇಂಪ್ರೂವ್ ಮಾಡೋಕ್ಕೆ ನಮಗೆ ಪ್ರಾಬ್ಲಮ್ಸ್ ಬರೋದು. ಅಂಥ ಪ್ರಾಬ್ಲಮ್ಸ್ ಬಂದಾಗ ಅದರಲ್ಲಿ ಆಪರ್ಚುನಿಟೀಸ್ ಹುಡುಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಹೇಗೆ, ಅದರಲ್ಲಿ ಲೈವ್ ಎಕ್ಸಾಮ್ಸಲ್ಲಿ ಇರುತ್ತೆ, ಅದರಲ್ಲಿ ಹೇಗೆ ಒಬ್ಬ ಓವರ್ಕಮ್ ಮಾಡಿ ಅದನ್ನು ಅಚೀವ್ ಮಾಡ್ದ ಅಂತಾನು ಅದರಲ್ಲಿ ಲೈವ್ ಎಕ್ಸಾಮ್ಸಲ್ಲಿ ಇರುತ್ತೆ. ನೀವು ಅದನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಅದು ಇನ್ ಡೀಟೇಲ್ ಅದು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಓದಿರೋದೆಲ್ಲ ನಾನು ಅದು ನಿಮಗೆ ಹೇಳ್ತೀನಿ. ಅದರಲ್ಲಿ ನಾನು ಏನೇನು ಪಾಯಿಂಟ್ ಓದಿದ್ದೀನಿ ಅಂತೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಐ ಡೋಂಟ್ ಥಿಂಕ್ ದಟ್ ಈಸ್ ನೆಸೆಸರಿ. ನೀವು ಆ ಬುಕ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಪಾರ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಪಾರ್ಟ್ 2 ಅಲ್ಲಿ ವಾಚ್ ಯುವರ್ ವರ್ಡ್ಸ್. ಅದರಲ್ಲಿ ಲೆಸನ್ ನಂಬರ್ 6, ಸೊ ಯುವರ್ ವರ್ಡ್ಸ್ ಬ್ಲೇಸ್ ಎ ಟ್ರಯಲ್. ಸೊ ನಾವು ಏನು ಮಾತಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು. ಸೊ ಅಸ್ತು ದೇವತೆಗಳಿರ್ತಾರೆ, ನಾವೇನೇ ಮಾತಾಡ್ತಾ ಇರೋ ಅಸ್ತು ಅಂತ ಇರ್ತಾರೆ. ಸೊ ಒಳ್ಳೇದು ಮಾತಾಡ್ತಾ ಇರಿ. ಸೊ ಇದೆಲ್ಲ ನಮ್ಗೆ ಆವಾಗಿಂದನೇ ಹೇಳ್ಕೊಂಡು ಬರ್ತಾ ಇದ್ದು. ಬಟ್ ಅದನ್ನೆಲ್ಲ ನಾವು ಅವಾಗ ಬಿಲೀವ್ ಮಾಡ್ತಾ ಇರಲಿಲ್ಲ. ಅಸ್ತು ದೇವತೆಗಳೆಲ್ಲ ಇರ್ತಾರ. ಸೊ ಒನ್ಸ್ ಯು ವಾಂಟ್ ಟು ರಿಯಲೈಸ್, ಅದೇನಂದರೆ ನಾವು ಏನು ಮಾತಾಡ್ತಾ ಇರ್ತೀವಿ, ಎಷ್ಟು ಪಾಸಿಟಿವ್ ಆಗಿ ನಾವು ಮಾತಾಡ್ತಾ ಇರ್ತೀವಿ, ಅಷ್ಟು ಪಾಸಿಟಿವ್ ಥಿಂಗ್ಸ್ ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ. ನಾವು ಎಷ್ಟು ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತೀವಿ, ಎಷ್ಟು ನೆಗೆಟಿವ್ ಮಾತಾಡ್ತೀವಿ, ಅಷ್ಟೇ ನೆಗೆಟಿವ್ ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ. ಸೊ ಆಲ್ವೇಸ್ ಥಿಂಕ್ ಅಬೌಟ್ ಪಾಸಿಟಿವ್ಸ್. ನಮ್ಮ ಲೈಫಲ್ಲಿ ಏನೇನು ಪಾಸಿಟಿವ್ಸ್ ಮಾತಾಡೋಕ್ಕೆ ಸಾಧ್ಯ ಅಥವಾ ನಮ್ಗೆ ಎಲ್ಲೆಲ್ಲಿ ಪಾಸಿಟಿವ್ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಸಾಧ್ಯ ಅಲ್ಲೆಲ್ಲ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡೋಣ. ಲೆಸನ್ ನಂಬರ್ 7, ಹೌ ಆರ್ ಯು. ಇದರಲ್ಲಿ ನಿಮಗೆ ನೀವು ಹೇಗೆ ಮಾತಾಡಬೇಕು, ಯಾವ್ಯಾವ ವರ್ಡ್ಸ್ನ ಯೂಸ್ ಮಾಡಬೇಕು, ಆ್ಯಂಡ್ ನಿಮ್ಮ ಗ್ರೂಪ್ ಹೇಗಿರಬೇಕು, ನೀವು ನಿಮ್ಮ ಹೊಸ ಹ್ಯಾಬಿಟ್ಸ್ಗಳು ಹೇಗಿರಬೇಕು, ಹೊಸ ಹ್ಯಾಬಿಟ್ನ ಫಾರ್ಮ್ ಮಾಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲಾನು ಸರೌಂಡಿಂಗಲ್ಲಿ ಹೌ ಆರ್ ಯು ಅಂತ ಒಂದು ಲೆಸನ್ ಮಾಡಿದ್ದಾರೆ. ಸೊ ನಿಮ್ಮ ಹ್ಯಾಬಿಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನಿಮಗೆ ಡಿಸಿಪ್ಲಿನ್ ಬರಬೇಕಂದ್ರೆ ಒಂದು ಒಳ್ಳೆ ಹ್ಯಾಬಿಟ್ನ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಆ ಹ್ಯಾಬಿಟ್ ಸರೌಂಡಿಂಗ್ ನೀವು ಡಿಸಿಪ್ಲಿನ್ನ ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆ ಬೇಗ ಹೇಳೋದಿರಲಿ, ರನ್ನಿಂಗ್ ಇರಲಿ, ನನಗಿಲ್ಲ ಇನ್ನೂ ಹ್ಯಾಬಿಟ್. ಐ ಆಮ್ ಟ್ರೈನ್ ಟು ಡೂ ದಟ್ ಮೈ ಲೆವೆಲ್ ಬೆಸ್ಟ್. ನನ್ನ ವರ್ಕ್ ಶೆಡ್ಯೂಲಲ್ಲಿ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಬಟ್ ನೋ, ಐ ವಿಲ್ ಮೇಕ್ ದಟ್ ಒನ್ ಡೇ. ಐ ವಿಲ್ ಅಚೀವ್ ದಟ್ ಆ್ಯಂಡ್ ಐ ವಿಲ್ ಟೆಲ್ ಯು ದಟ್
ಹಾಂ ಈ ಥರ ಮಾಡಿದ್ರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ಪ್ರೆಸೆಂಟ್ ತುಂಬ ಜನ ಯೂಶಲಿ ಹೇಳೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಹ್ಯಾಬಿಟ್ ಸರೌಂಡಿಂಗಲ್ಲಿ ಡಿಸಿಪ್ಲಿನ್ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಸಿಪ್ಲಿನೇ ನಮ್ಮ ಎಲ್ಲ ಸಕ್ಸಸ್ನು ಮೇಜರ್ಲಿ ಡಿಪೆಂಡ್ ಆಗಿರೋದೆ ನಮ್ಮ ಡಿಸಿಪ್ಲಿನ್ ಮೇಲೆ. ಸೊ ಈ ಚಾಪ್ಟರ್ಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಲೆಸನ್ ನಂಬರ್ 8 ಸ್ಟಾಪ್ ಕಂಪ್ಲೇನಿಂಗ್. ದಿಸ್ ಇಸ್ ದ ಮೇನ್ ಪಾಯಿಂಟ್. ನಾವು ನಮ್ಗೇನಾರು ಆಗೋಯ್ತು ಅಂದರೆ ಅದನ್ನ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಮ್ಗೇನೋ ತಪ್ಪಾಗ್ತಾ ಇದೆ, ನಿನ್ನಿಂದ ಆಗ್ತಾ ಇದೆ, ನೀನು ಮಾಡಿದ್ದು. ಸೊ ಅಕ್ಸೆಪ್ಟ್ ದಟ್ ಆ್ಯಂಡ್ ಮೇಕ್ ಕಮ್ ಓವರ್ ದಟ್. ನಮ್ಮಿಂದ ನಿಜವಾದ ತಪ್ಪಾಗ್ತಾ ಇದೆ, ಅಕ್ಸೆಪ್ಟ್ ದಟ್. ಸೊ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ನಮ್ಮಿಂದ ಏನೋ ತಪ್ಪಾಗ್ತಾ ಇದೆ ಅಂದರೆ ವಿಲ್ ಅಕ್ಸೆಪ್ಟ್ ದಟ್ ಆ್ಯಂಡ್ ಸ್ಟಾಪ್ ಕಂಪ್ಲೇನಿಂಗ್. ನಾನು ಇನ್ನೊಬ್ರ ಬಗ್ಗೆ ಯಾರ ಮೇಲೂ ಬ್ಲೇಮೇ ಮಾಡಲ್ಲ. ಏನೇ ಇರಲಿ, ಅದು ಅವ್ರದ್ದೇ ತಪ್ಪಿರಲಿ, ಐ ಡೋಂಟ್ ಬ್ಲೇಮ್. ಸ್ಟಾಪ್. ಅಲ್ಲಿ ಕಾನ್ವರ್ಸೇಷನ್ ಫಿನಿಶ್. ಸೊ ಈ ಥರ ಇದ್ದಾಗ ನಮಗೆ ಅವ್ರ ಬಗ್ಗೆ ಥಿಂಕ್ ಮಾಡೋ ಅಷ್ಟು ನಮಗೆ ಟೈಮ್ ಇರಲ್ಲ. ಸೊ ನಮ್ಮ ಟೈಮ್ನ ನಾವು ಯೂಟಿಲೈಸ್ ಮಾಡ್ಕೋಬೇಕು ಹೊರತು ಅವ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಯಾವತ್ತೂ ವೇಸ್ಟ್ ಮಾಡಬಾರ್ದು. ಇದರಲ್ಲಿ ಪಾರ್ಟ್ 3 ಆಗಿ ಡಿವೈಡ್ ಮಾಡಿದ್ದಾರೆ. ಹೆವೆನ್ ಹೆಲ್ಪ್ಸ್ ದೋಸ್ ಹೂ ಆ್ಯಕ್ಟ್ ಅಂತ. ಸೊ ಅಂದರೆ ಆ ವರ್ಡೇ ಹೇಳ್ದಂಗೆ ಯಾರು ಎಫರ್ಟ್ಸ್ ಆಗ್ತಾರೆ, ಲಕ್ ಅನ್ನೋ ಒಂದು ಇದಿದೆ, ಓಕೆನಾ. ಆ ಫ್ಯಾಕ್ಟರ್ ಹೇಗೆ ಬೇಕಾಗುತ್ತೆ ಅಂದರೆ, ನಿನ್ನ ಲೈಫಲ್ಲಿ ಲಕ್ ಬರಬೇಕಂದ್ರೆ ಆ ಲಕ್ ಬರೋಕ್ಕೆ ಚಾನ್ಸಸ್ ನೀನೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವು ದಿನಕ್ಕೆ 100 ಕೆಲಸ ಮಾಡ್ತಾ ಇದ್ರೆ ಗೆಟ್ಟಿಂಗ್ ಆಫ್ ಚಾನ್ಸಸ್ ಆಫ್ ಲಕ್ ಈಸ್ 100. ನೀವು ದಿನಕ್ಕೆ 10 ಕೆಲಸ ಮಾಡ್ತಾ ಇದ್ರೆ ನಿಮಗೆ ಲಕ್ ಸಿಗೋ ಚಾನ್ಸಸ್ 10. ಸೊ ನೀವು ಎಷ್ಟು ಜಾಸ್ತಿ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತೀರೋ ಅಷ್ಟು ಜಾಸ್ತಿ ಲಕ್ ಅನ್ನೋ ಫ್ಯಾಕ್ಟರ್ ವರ್ಕ್ ಆಗೋದು ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಲೆಸನ್ ನಂಬರ್ 9 ಅಸೋಸಿಯೇಟ್ ವಿತ್ ಯುವರ್ ಪಾಸಿಟಿವ್ ಪೀಪಲ್. ನಿಮ್ಮ ಫ್ರೆಂಡ್, ಹಳೇದೊಂದು ಕೋಟ್ ಇದೆ, ನಿಮ್ಮ ಫ್ರೆಂಡ್ ಸರ್ಕಲ್ನ ನನಗೆ ತೋರಿಸು, ನೀನು ಏನು ಅಂತ ನಾನು ಹೇಳ್ತೀನಿ ಅಂತ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ನ ತುಂಬ ಯೋಚನೆ ಮಾಡಿ ಇಟ್ಕೋಬೇಕಾಗುತ್ತೆ. ನೀವು ಯಾರ ಜೊತೆ ಇರ್ತೀರಾ ಅವ್ರ ಥರ. ನಿಮ್ಮ ಸರೌಂಡೆಡ್ ಬೈ ಬಿಸ್ನೆಸ್ ಪೀಪಲ್ನ ನಿಮ್ಮ ಬಿಸ್ನೆಸ್ ಬಿಟ್ಟು ಬೇರೆ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ. ನಿಮ್ಮ ಸುತ್ತ ನೀವು ವರ್ಕ್ ಮಾಡೋರ ಜೊತೆ ಇದ್ದರೆ ನಿಮ್ಗೆ ವರ್ಕ್ ಬಿಟ್ಟರೆ ಬೇರೆ ಏನು ಬೇಕಾಗೇ ಇಲ್ಲ. ನಿಮ್ಮ ಜೊತೆ ಕುಡಿಯೋರು ಅಥವಾ ಬೇರೆ ಕೆಟ್ಟ ಹ್ಯಾಬಿಟ್ಸ್ ಇರೋರ ಜೊತೆ ಇದ್ದರೆ ಯು ವಿಲ್ ಸ್ಲೋಲಿ ಗೋ ಇನ್ ಟು ದಟ್ ವೇ. ನೀವು ಬೇಡ, ಒಂದ್ಸಲ ಅವಾಯ್ಡ್ ಮಾಡ್ತೀವಿ, ಒಂದ್ಸಲ ಟ್ರೈ ಮಾಡೋಣ, 2ನೇ ಸಲ ಟ್ರೈ ಮಾಡೋಣ. ಸೊ ಯು ವಿಲ್ ಗೋ ದಟ್ ವೇ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ನ ತುಂಬ ಚೂಸ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಗೊತ್ತಿರೋ ವಿಷಯ. ಈ ಬುಕ್ಕಲ್ಲಿ ಏನಿದೆ ಅಂದರೆ, ಸೊ ದೇ ವಿಲ್ ಗಿವ್ ಯು ಲೈವ್ ಎಕ್ಸಾಂಪಲ್ಸ್. ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಆ ಕ್ಯಾರೆಕ್ಟರ್ ಹೇಗೆ ಇದಾಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನು ನಾನು ಎಕ್ಸಾಂಪಲ್ಸ್ ಕೊಡೋಕ್ಕಾಗಲ್ಲ, ಅಲ್ಲಿ ಹಾಗಾಯಿತು ಇಲ್ಲಿ ಹೇಗಾಯಿತು. ದಿಸ್ ಇಸ್ ಲೈವ್ ಎಕ್ಸಾಂಪಲ್. ಆ್ಯಕ್ಚುಲಿ ಆಗಿರೋದನ್ನ ಹೇಳೋದ್ರಿಂದ ಸೊ ಯು ನೀಡ್ ಟು ರೀಡ್ ದಿಸ್. ವೆರಿ ಮಚ್ ರಾಂಗ್. ಓಕೆ, ಸೊ ಲಾಸ್ಟ್ ಇನ್ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೊ ಕನ್ಕ್ಲೂಷನ್ನ ನಾನೇನು ಹೇಳಲ್ಲ, ನೀವೇ ಕನ್ಕ್ಲೂಷನ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಕನ್ಕ್ಲೂಷನ್ ಏನಂದರೆ, ಮಾತಾಡೋಕ್ಕೆ ಬರದೇ ಇರೋನು ಕುತ್ಕೊಂಡು ಗಂಟೆಗಟ್ಟಲೆ ನಿಮ್ಮ ತಲೆ ತಿಂತಾ ಇದ್ದಾನೆ. ಸೊ ಇದೇ ಥರ ಮುಂದೆನೂ ನಿಮ್ಮ ತಲೆ ತಿನ್ನಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಸೊ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಿಕ್ಕಿದೆಲ್ಲ ನೋಡೋಣ. ಆಮೇಲೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ನೀವು ತುಂಬ ವ್ಯೂಸ್ ಹೋಗ್ತಾ ಇದೆ, ಬಟ್ ಕಮೆಂಟ್ಸ್ ಬರ್ತಾ ಇಲ್ಲ. ಸೊ ನಿಮ್ಗೇನಾದ್ರು ಅನ್ಸರೆ ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸೊ ಐ ನೀಡ್ ಟು ಬಿಲ್ಡ್ ದಟ್ ಕಮ್ಯುನಿಟಿ, 1-on-1 ರಿಲೇಷನ್ಶಿಪ್ ಇರಲಿ ಅನ್ನೋಂಥ ನಾನು ಇಷ್ಟಪಡ್ತೀನಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಯೋರ್ಸ್ ಟ್ರೂಲಿ ಪೇಜ್ ಟರ್ನರ್ನ ತುಂಬ ಲಾಂಗ್ ಹೋಗೋಣ. ವ್ಯೂಸ್ ಏನು ಬೇಕಂತ ಏನಿಲ್ಲ, ತುಂಬ ಲಾಂಗಲ್ಲಿ ತುಂಬ ಬುಕ್ಸ್ನ ಓದೋಣ, ತುಂಬ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ. ನಿಮ್ಗೇನು ಒಪಿನಿಯನ್ ಇದೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಅದ್ರ ಬಗ್ಗೆ ನನಗೇನೋ ತಪ್ಪಿದ್ರೆ ನಾನು ಅದನ್ನು ತಿದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಮಾಡ್ತೀನಿ. ಸೊ signing off. Thank you.